ಇತ್ಯಾದ್ಯನ್ಯತ್ರ ನಿಯತೈರಪಿ ಮುಖ್ಯತಯೋಜಿತಃ ಶಬ್ದೈರಥೋ ನಂತಗುಣೋ ಯಚ್ಛಬ್ದ ಯೋಗವೃತ್ತಯಃ. ಇದು ಅಣುಭಾಷ್ಯದ 1ನೇ ಅಧ್ಯಾಯದ ಕೊನೆಯ ಶ್ಲೋಕ. ಅದು ಆ ಶ್ಲೋಕ ಏನು ಹೇಳ್ತದೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿ 167ನೇ ಗದ್ಯ ಭಾಗದಲ್ಲಿ ತಿಳಿಸ್ತಾರೆ. ಈ ಶ್ಲೋಕವನ್ನ, ಮುಂದೆ ಬರುವಂತ ಶ್ಲೋಕವನ್ನ ಮೊದಲು ಕೂಡ ಆಕರ್ಷ ಮಾಡ್ಕೋಬೇಕು. ಇತ್ಯಾದಿ ಆಕರ್ಷ್ಯತೆ. ಅಂತಿಮ ಶ್ಲೋಕ ಅತ್ರಾಪಿ ಆಕರ್ಷ್ಯತೆ, ಇಲ್ಲೂ ತಗೊಳ್ಬೇಕು. ಏಕೋ ಜನಾರ್ದನ ಅಂತ ಹಿಂದೆ ಬಂದದನ್ನ ಇಲ್ಲಿ ಮುಂದೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಟ್ಟೇನಾಗ್ತದೆ? ಈ ಆ ಅನ್ವಯವನ್ನು ಒಟ್ಟಾರೆ ಈ ತರ ಹೊಂದಿಸ್ಕೋಬೇಕು. ಅವ್ಯಕ್ತ, ದುಃಖಿ, ಬದ್ಧ ಮತ್ತು ವಸಂತ, ಜ್ಯೋತಿ ಇತ್ಯಾದಿ ಶಬ್ದಗಳು ದೇವತಾ ತಾರತಮ್ಯವನ್ನ, ಕರ್ಮವನ್ನ, ಅವುಗಳ ಕ್ರಮವನ್ನ, ಕಾಲ ಇತ್ಯಾದಿಗಳನ್ನು ಹೇಳುವಂಥ ಏನೇನು ಶಬ್ದಗಳಿವೆ, ಆ ಎಲ್ಲಾ ಶಬ್ದಗಳಿಂದಲೂ ಮುಖ್ಯ ವೃತ್ತಿಯಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ. ಅವ್ಯಕ್ತ ಇತ್ಯಾದಿಭಿ ಅನ್ಯತ್ರ ನಿಯತೈರಪಿ ಶಬ್ದೈ. ಇದು ಕೆ.ಟಿ. ಪಾಂಡುರಂಗಿಯವರ ಅನುವಾದದಲ್ಲಿ 167ನೇ ಗದ್ಯ ಭಾಗದ ಅನುವಾದ ಮಾಡಿದ್ದಾರೆ, ಅದನ್ನು ತೋರಿಸ್ತಾ ಇದ್ದೇನೆ. ಅವ್ಯಕ್ತ ಮೊದಲಾದ ಶಬ್ದಗಳು ಅವೆಲ್ಲ ಅನ್ಯತ್ರ ನಿಯತೈರಪಿ, ಬೇರೆ ಬೇರೆ ಯಾರ್ಯಾರನ್ನೋ ಹೇಳುವಂತೆ ಕಾಣಿಸ್ತವೆ ಅವು. ಯಾಕೆಂದ್ರೆ ಅವ್ಯಕ್ತ ಅಂತ ಅನ್ನೋದು ಪ್ರಕೃತಿಯನ್ನು ಹೇಳ್ತದೆ. ಅವ್ಯಕ್ತಾತ್ ಪುರುಷಃ ಪರಃ ಅಂತ, ಅವ್ಯಕ್ತಕ್ಕಿಂತಲೂ ಮೇಲಿರುವಂಥವನು ಪರಮಾತ್ಮ ಅಂತ ಶಾಸ್ತ್ರದಲ್ಲಿದೆ. ಹೀಗವು ಅನ್ಯತ್ರ ನಿಯತೈರಪಿ, ಭಗವಂತನನ್ನು ಬಿಟ್ಟು ಬೇರೆ ಕಡೆನೇ ನಿಯತವಾಗಿರುವ ಶಬ್ದಗಳು, ನಿಯತಾಗಿದೆ ಅಂತ ನಮಗೆ ಕಂಡು ಬಂದಿರುವ ಶಬ್ದಗಳು. ಆ ಶಬ್ದಗಳಿಂದಲೂ ಕೂಡ ಮುಖ್ಯವಾಗಿ ಏಕಃ ಜನಾರ್ದನೇವ ಭುಜಿತಃ, ಒಬ್ಬನೇ ಭಗವಂತನೇ ಹೇಳಲ್ಪಟ್ಟಿದ್ದಾನೆ. ಆದ್ರಿಂದ ಸಹ ಅನಂತ ಗುಣ, ಆದ್ರಿಂದ ಅವನು ಅನಂತ ಗುಣನಾಗಿದ್ದಾನೆ ಅಂತ ಈ ಪಾದದಲ್ಲಿ ಸೂತ್ರಕಾರರು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರಿಂದ ಅನಂತ ಶಬ್ದವಾಚ್ಯನಾದಂತಹ ಜನಾರ್ದನ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಒಂದೊಂದು ಶಬ್ದ ಅಂತ ಅನ್ನೋದು ಒಂದೊಂದು ಗುಣವನ್ನು ಹೇಳ್ತದೆ. ಹಾಗೆ ಹೇಳುವುದರಿಂದ ಪ್ರತಿಯೊಂದು ಶಬ್ದದಿಂದಲೂ ಒಂದೊಂದು ಗುಣವೂ ಭಗವಂತನಲ್ಲಿ ಪ್ರತಿಪಾದಿತ ಆಯಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 4ನೇ ಪಾದ ಅದೇನಿದೆ, 1ನೇ ಅಧ್ಯಾಯದ 4ನೇ ಪಾದ, ಅಲ್ಲಿ ಮೊದಲನೇದ್ದು ಆನುಮಾನಿಕಾಧಿಕರಣ. ಅಲ್ಲಿ ವಾಕ್ಯ ಹೀಗಿದೆ: ಶ್ರುತಿಲಿಂಗಾದಿಭಿ ಅನ್ಯತ್ರೈವ ಪ್ರಸಿದ್ಧಾನಾಮಪಿ ಶಬ್ದಾನಾಂ ಸಾಮಸ್ಥ್ಯೇನ ವಿಶೇಷ ಹೇತುಭಿ ವಿಷ್ಣಾವೇವ ಪ್ರವೃತ್ತಿಂ ದರ್ಶಯತಿ ಅಸ್ಮಿನ್ ಪಾದೆ. ಈ 4ನೇ ಪಾದದಲ್ಲಿ ಏನು ಹೇಳಿ ಕೊಟ್ಟಿದ್ದಾರೆ? ವಿಷ್ಣುವಿಗಿಂತ ಭಿನ್ನವಾದ್ದನ್ನೇ ಹೇಳುವಂತೆ ಕಾಣುವ ಕೆಲವು ಶಬ್ದಗಳಿವೆ. ನಮ್ಗೆ ಹಾಗೆ ತೋರ್ತದೆ. ಅವು ಯಾಕೆ ಹಾಗೆ ತೋರ್ತವೆ ಅಂದ್ರೆ, ವೇದವಾಕ್ಯಗಳನ್ನು ನೋಡಿದ್ರು ಹಾಗೆ ಕಾಣಿಸ್ತದೆ. ಮತ್ತೆ ಅದರ ಲಿಂಗಗಳು, ಆ ವಾಕ್ಯದಿಂದ ಪ್ರತಿಪಾದಿತ ಆಗುವಂಥ ವಿಶೇಷಣಗಳಿವೆ ಅಲ್ಲ, ಅವನು ನೋಡಿದ್ರು ಕೂಡ ಹಾಗೆ ಕಾಣಿಸ್ತದೆ. ಇಂಥ ಅನೇಕ ಶಬ್ದಗಳಿವೆ. ಈ ಎಲ್ಲಾ ಶಬ್ದಗಳು ಕೂಡ ನಮ್ಮ ದೃಷ್ಟಿಯಲ್ಲಿ ವಿಷ್ಣುವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದಿನ ಕೆಲವು ಶಬ್ದಗಳಾದ್ರೆ ವಿಷ್ಣುವನ್ನು ಹೇಳಿದ್ದವು, ಬೇರೆ ಎದುರನ್ನು ಹೇಳಿದ್ದವು. ಈಗಿನ ಶಬ್ದಗಳು, ಈಗ ನಾವು ನೋಡ್ತಿರುವ ಶಬ್ದಗಳು ವಿಷ್ಣುವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೃಷ್ಟಿಯಲ್ಲಿ. ಆದರೆ ಅಂತಹ ಶಬ್ದಗಳಿಂದಲೂ ಸ್ವರವರ್ಣಗಳಿಂದಲೂ ಭಗವಂತನೇ ವಾಚ್ಯ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಈ ಪ್ರಥಮ ಅಧಿಕರಣದಲ್ಲಿ, ಆನುಮಾನಿಕ ಅಧಿಕರಣದಲ್ಲಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದ್ದುದನ್ನ ವಿವರಣೆ ಮಾಡ್ತಾ ಇದ್ದೀನಿ, ಅಣುಭಾಷ್ಯದಲ್ಲಿ ಇದ್ದುದಲ್ಲ. ಈ 1ನೇ ಅಧ್ಯಾಯದ 1ನೇ ಪಾದ ಮತ್ತು 2ನೇ ಪಾದದಲ್ಲಿ ಬೇರೆ ಬೇರೆ ಕಡೆ ಪ್ರಸಿದ್ಧವಾದ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಿದ್ದಾರೆ. ಆದರೆ ಈ ಪಾದದಲ್ಲಿ, 4ನೇ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧವಾದಂತಹ, ನಮ್ಮ ದೃಷ್ಟಿಯಿಂದ ಭಗವಂತನನ್ನು ಬಿಟ್ಟು ಬೇರೆಯವ್ರನ್ನ ಮಾತ್ರ ಹೇಳುವ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಿದ್ದಾರೆ. ಆನಂದಮಯ, ಈಗ ಹಿಂದೆ ಬಂದಿರುವ ಶಬ್ದಗಳ ಬಗ್ಗೆ ಕೆಲವು ಇನ್ನೊಂದ್ಸರಿ ಗಮನ ಹರಿಸೋಣ. ಆನಂದಮಯ, ಆಕಾಶ ಮೊದಲಾದ ಶಬ್ದಗಳಿವೆ. ಅದನ್ನೆಲ್ಲ ನಾವು ಈ ವೇದದಲ್ಲಿ ಓದಿದಾಗ
ಅಥವಾ ಲೌಕಿಕ ಪ್ರಯೋಗಗಳಲ್ಲಿ ಆಕಾಶ ಅಂತ ಹೀಗೆಲ್ಲ ಪ್ರಯೋಗ ಮಾಡಿದಾಗ ಅವಾಗವು ಈ ಪ್ರಾಪಂಚಿಕ ವಸ್ತುಗಳನ್ನು ಹೇಳುವಂತೆ ಮತ್ತು ದೇವತೆಗಳನ್ನು ಹೇಳುವಂತೆ ಕಾಣ್ತವೆ. ಸರಿ, ಆನಂದಮಯ ಅಂತ ಅನ್ನೋದು ಆನಂದಮಯ ಕೋಶವನ್ನು ಹೇಳ್ತದೆ. ಅದು ವಿಷ್ಣು ಭಿನ್ನವಾದ ಪ್ರಾಪಂಚಿಕ ವಸ್ತು ಅದು. ಮತ್ತೆ ಈ ಆಕಾಶ ಅಂತ ಅನ್ನೋದು ವಿಷ್ಣುವಿಗಿಂತ ಭಿನ್ನವಾದ ಸ್ಪೇಸ್ ಅನ್ನು ಹೇಳ್ತಾ ಇದೆ ಅಂತ ಹೀಗೆಲ್ಲ ದೇವತೆಗಳನ್ನು ಹೇಳ್ತಾವ, ಇಲ್ಲ ಅಂತಲ್ಲ. ಆದ್ರೆ ಅವು ವಿಷ್ಣುವಾಚಕ ಅಲ್ವೇ ಅಲ್ಲ ಅಂತ ಹೇಳುವ ಸಾಧ್ಯತೆಯೇ ಇಲ್ಲ. ಅಲ್ವೇ ಅಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಪೂರ್ವ ಪಕ್ಷಗಳಿಗೂ ಅವಕಾಶ ಇಲ್ಲ. ಆ ಶಬ್ದಗಳನ್ನು ಗಮನಿಸಿದರೆ ಅವು ಪೂರ್ವ ಪಕ್ಷಗಳಿಗೂ ಸಿದ್ಧಾಂತಿಗಳಿಗೂ ಇಬ್ಬರಿಗೂ ಅನುಕೂಲ ಆಗುವಂತೆ ಕಂಡು ಬರ್ತಾ ಇವೆ ಆ ಶಬ್ದಗಳೆಲ್ಲ. ಯಾಕಂದ್ರೆ ಆಕಾಶ ಶಬ್ದವನ್ನು ವಿಷ್ಣುವಿನಲ್ಲೂ ಸಮನ್ವಯ ಮಾಡಬಹುದು, ತುಂಬಾ ಕಷ್ಟಪಡಬೇಕಾಗಿಲ್ಲ. ಆನಂದಮಯ ಅಂತ ಅನ್ನೋದನ್ನು ಕೂಡ ವಿಷ್ಣುವಿನಲ್ಲೂ ಸಮನ್ವಯಿಸಿ ತೋರಿಸಬಹುದು. ಆದ್ರೆ ವಿಷ್ಣುವಾಚಕ ಅಲ್ವೇ ಅಲ್ಲ ಅಂತ ಹೇಳುವ ಪರಿಸ್ಥಿತಿ ಅಲ್ಲಿಲ್ಲ. ಅವುಗಳನ್ನು ಅನ್ಯತ್ರ ಪ್ರಸಿದ್ಧ ಅಂತಾರೆ. ವಿಷ್ಣುವಿನಲ್ಲೂ ಪ್ರಸಿದ್ಧ, ಬೇರೆ ಕಡೆನೂ ಪ್ರಸಿದ್ಧ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಸರಿಯಾ? ಆದರೆ ಕೆಲವು ಶಬ್ದಗಳು ವಿಷ್ಣುವಾಚಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ತದೆ ನಮಗೆ ನೋಡಿದಾಗ. ತುಂಬಾ ನುರಿತಂತ ವಿದ್ವಾಂಸರಿಗೂ ಕೂಡ, ಅನುಭವಿ ಮನಸ್ಸು ಸಾಕಷ್ಟು ಜ್ಞಾನ ಇದ್ದವರಿಗೂ ಕೂಡ ಕೆಲವು ಶಬ್ದಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಣಿಸ್ತದೆ ಮೇಲ್ನೋಟಕ್ಕೆ. ಈ ಹಿಂದೆ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಅಂತ ಇದ್ದವಲ್ಲ, ಆಕಾಶ ಮತ್ತೆ ಆನಂದಮಯ ಇತ್ಯಾದಿ ಶಬ್ದಗಳು, ಅವುಗಳಿಗೆ ಒಂದ ವೇದ ಅಥವಾ ಒಂದ ಲಿಂಗ ಇವುಗಳ ಬೆಂಬಲ ಇತ್ತು. ವೇದ ವಾಕ್ಯದಲ್ಲಿಯೂ ಕೂಡ ಆನಂದಮಯ ಅಂತಂದ್ರೆ ಯಾವುದೋ ಕೋಶ, ಮತ್ತೆ ಆಕಾಶ ಅಂದ್ರೆ ಮತ್ತೊಂದು ಯಾವುದೋ ಅಂತ ಹೀಗೆಲ್ಲ ಅಭಿಪ್ರಾಯ ಬರುವಂತೆ ಅಲ್ಲಿತ್ತು. ಒಂದಾ ಶ್ರುತಿ ಅಥವಾ ಒಂದ ಲಿಂಗ. ಲಿಂಗ ಅಂದ್ರೆ ಶಬ್ದದಿಂದ ವಾಚ್ಯವಾಗುವ ಗುಣ, ಇಷ್ಟ ಅಲ್ಲಿ ಕಂಡು ಬರ್ತಿದ್ವು. ಯಾವ್ದಾದ್ರು ಒಂದೊಂದು ಇರ್ತಿತ್ತು. ಆದ್ರೆ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳು ಕೆಲವಿವೆ ಅಲ್ಲ, ಇವುಗಳಿಗೆ ಶ್ರುತಿ ಲಿಂಗ ಎರಡೂ ಕಂಡು ಬರ್ತದೆ. ಅದರಿಂದ ಹೆಚ್ಚು ಸಮಸ್ಯೆ ಮಾಡ್ತಾವೆ ನಮಗೆ. ಅದಕ್ಕೆ ಭಾಷ್ಯ ವಾಕ್ಯದಲ್ಲಿ ಶ್ರುತಿ ಲಿಂಗಾದಿಬಿಹಿ ಅಂತ ಹೇಳಿದ್ದಾರೆ. ಸರಿಯಾ? ಹೀಗೆ ಶ್ರುತಿ ಲಿಂಗ ಎರಡರ ಸಹಾಯವೂ ಇರೋದ್ರಿಂದ ಅವು ವಿಷ್ಣುವಾಚಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಂಡು ಬಂದ್ಬಿಡ್ತದೆ ನಮಗೆ. ಉದಾಹರಣೆ ದುಃಖಿ ಅಂತ ಶಬ್ದ. ಪರಮಾತ್ಮನಿಗೆ ದುಃಖ ಇಲ್ವೇ ಇಲ್ಲ, ಜೀವನಿಗೆ ದುಃಖ ಇರುವುದು ಅಂತ ವೇದವಾಕ್ಯವೇ ಇದೆ. ಆದ್ರಿಂದ ದುಃಖಿ ಅನ್ನೋ ಶಬ್ದವನ್ನು ಪರಮಾತ್ಮನ ಅನ್ವಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಅದರ ಲಿಂಗವನ್ನು ಗಮನಿಸಿದ್ರೆ, ಲಿಂಗ ಅಂದ್ರೆ ದುಃಖಿ ಎಂಬ ಶಬ್ದದಿಂದ ವ್ಯಕ್ತ ಆಗುವಂತ ಲಿಂಗ ಅಂದ್ರೆ ಈ ದುಃಖ ಎಂಬ ಗುಣ. ಅದು ಕೂಡ ಪರಮಾತ್ಮನಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ವೇದವಾಕ್ಯವನ್ನೇ ಗಮನಿಸಿದ್ರು, ವಾಕ್ಯವನ್ನೇ ಗಮನಿಸಿದ್ರು ಪರಮಾತ್ಮನಲ್ಲಿ ಅದನ್ನು ತಗೊಂಡು ಹೋಗಿ ಮುಟ್ಟಿಸುವುದು ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿ ಇರ್ತದೆ. ಮತ್ತೆ ಅವ್ಯಕ್ತಾತ್ ಪುರುಷ ಪರಃ, ಇಂದ್ರಿಯೇಭ್ಯ ಪರಾಶರ್ಥ ಅರ್ಥೇಭ್ಯಶ್ಚ ಪರಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಃ ಮಹತಃ ಪರಮ ಅವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಅಂತ ಹೀಗೆಲ್ಲ ಕಂಡು ಬಂದಿದೆ. ಅಲ್ಲಿ ಅವ್ಯಕ್ತಕ್ಕಿಂತ ಮೇಲಿನವನು ಪರಮಾತ್ಮ ಅಂತ ಸ್ಪಷ್ಟವಾದ ವರ್ಣನೆ ಇದೆ. ಅವ್ಯಕ್ತಕ್ಕಿಂತ ಮೇಲಿನವನು ಅವನು ಅಂತ ಆದ್ಮೇಲೆ ಪುರುಷ ಎಂಬ ಶಬ್ದದಿಂದ ಅವನು ವಾಚ್ಯ ಆಗ್ಬೇಕೇ ಹೊರತು ಅವ್ಯಕ್ತ ಎಂಬ ಶಬ್ದದಿಂದ ಅವನು ವಾಚ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಂಡು ಬರ್ತದೆ. ಅವನು ಯಾವ ದೃಷ್ಟಿಯಿಂದ ಅವ್ಯಕ್ತ ಅಲ್ಲ ಅಂತ. ಸರಿಯಾ? ಆದ್ರಿಂದ ಅವ್ಯಕ್ತ ಶಬ್ದದಿಂದ ಅವನು ವಾಚ್ಯ ಅಲ್ಲವೇ ಅಲ್ಲ. ಇದು ಲಿಂಗ, ಇದು ಶ್ರುತಿ. ಸರಿಯಾ? ಹೀಗೆಲ್ಲ ಕಂಡು ಬರ್ತದೆ. ಆದ್ರಿಂದ ಶ್ರುತಿ ಲಿಂಗ ಎರಡೂ ಗಮನಿಸಿದಾಗಲೂ ಕೂಡ ಇವೆಲ್ಲ ಪರಮಾತ್ಮನಿಗೆ ಮಾತ್ರ ಅಲ್ಲ, ಇವು ಪರಮಾತ್ಮನ ಬಿಟ್ಟು ಬೇರೆಯವರಿಗೆ ಮಾತ್ರ ವಾಚಕ ಆಗುವಂತೆ ಕಂಡು ಬರ್ತವೆ. ಆದ್ರಿಂದ ಈ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸುವುದು ಇಲ್ಲಿ ಉದ್ದೇಶ. ದುಃಖಿ ಮೊದಲಾದ ಶಬ್ದಗಳನ್ನು ಕೂಡ ಪರಮಾತ್ಮನಲ್ಲೇ ಸಮನ್ವಯ ಮಾಡಿ ತೋರಿಸುವುದು ನಮ್ಮ ಉದ್ದೇಶ ಇಲ್ಲಿ ಅಂತ ಅರ್ಥ. ಒಟ್ಟು ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.